ಹಾಯ್ ಎಲ್ಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು KCET ಸ್ಟೂಡೆಂಟ್ಗೆ ಅಂಡ್ ನೀಟ್ ಸ್ಟೂಡೆಂಟ್ಗೆ ಈ ಒಂದು ಇಂಪಾರ್ಟೆಂಟ್ ವಿಡಿಯೋ. ಸೊ ನೆಕ್ಸ್ಟ್ ಬರ್ತಕ್ಕಂತ ಮುಂದಿನ ದಿನಗಳಲ್ಲಿ ಬರ್ತಕ್ಕಂತ ಒಂದು 10 ರಿಂದ 15 ದಿನಗಳಲ್ಲಿ ಅಂಡ್ ನೆಕ್ಸ್ಟ್ ಅಪ್ಕಮಿಂಗ್ ಅಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟಿನೆ. ಸೊ ಕಂಪ್ಲೀಟ್ ಆಗಿ 2026 KCET ಅಂಡ್ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಡೀಟೇಲ್ಸ್ ಆಗಿ ಒಂದು ಬ್ರೋಚರ್ ಬಿಟ್ಟಿದ್ದಾರೆ. ಸೊ ಅದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಯಾವ ರೀತಿ ಇರುತ್ತದೆ, ಸೊ ಅದನ್ನೇ ಮಾತ್ರ ನಿಮ್ಗೆ ಹೇಳ್ತೇನೆ. ಸೊ ಸದ್ಯಕ್ಕೆ ವೆರಿಫಿಕೇಶನ್ ಸ್ಲಿಪ್ ನಿಮ್ಮ ಹತ್ರ ಎಲ್ಲರ ಕೈಯಲ್ಲಿದೆ. ಸೊ ಆಪ್ಷನ್ ಇಂಟರ್ವ್ಯೂ ಕೂಡ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ಮಾಕ್ ರಿಸಲ್ಟ್ ಅಂಡ್ ಮಾಡಿಫಿಕೇಶನ್ ರಿಯಲ್ ರಿಸಲ್ಟ್ ಅಂತಂದು. ಸೊ ಈ 5 ಸ್ಟೆಪ್ ಸದ್ಯಕ್ಕೆ ನಿಮ್ಮ ಮುಂದೆ ಕಡಿಮೆ ಇರೋದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ. ಸೊ ಯಾರೆಲ್ಲ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಅಂಡ್ ಮೋರ್ ಇಂಪಾರ್ಟೆಂಟ್ ಏನಂತಂದ್ರೆ ನಮಗೆ ಮೋಟಿವೇಶನ್ ಬರ್ಬೇಕಂತಂದ್ರೆ ಸೊ ಒಂದು ಆದಷ್ಟು ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಅಂಡ್ ಅದೇ ರೀತಿಯಾಗಿ ಎಲ್ಲಾನು ಕೂಡ ಕಂಟೆಂಟ್ ನಮ್ಮ ಕಡೆಯಿಂದ ಇರ್ತದೆ. ಸರ್ ಇವಾಗ ಏನಂತಂದ್ರೆ ಫಸ್ಟ್ ಇವಾಗ ಏನಿಲ್ಲ ಫ್ಲೋ ಚಾರ್ಟ್ ಮೂಲಕ ಹೇಳ್ಕೊಂತ ಹೋಗ್ಬಿಡ್ತೀನಿ. ಸೊ ಈಗ ಎಲ್ಲರೂ ಕೂಡ ವೆರಿಫಿಕೇಶನ್ ಡೋ ಮಾಡ್ಕೊಂಡಿದ್ದೀರಾ ಅಂಡ್ ಇನ್ನೂ ಕೂಡ ಯಾರೆಲ್ಲ ಮಾಡ್ಕೊಂಡಿಲ್ಲ ಕೆಲವೊಂದಿಷ್ಟು ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಆಪ್ಷನ್ ಇಂಟರ್ನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ವಿತೌಟ್ ನೀವು ವೆರಿಫಿಕೇಶನ್ ಸ್ಲಿಪ್ ಇಲ್ಲದೆ ನೀವು ಆಪ್ಷನ್ ಇಂಟರ್ ಮಾಡಕ್ ಬರೋದಿಲ್ಲ. ಸೊ ಸದ್ಯಕ್ಕೆ ಕೆಲವೊಂದಿಷ್ಟು ಹುಡುಗರು ಹೇಳ್ಬೋದು ಈಗ ಸದ್ಯಕ್ಕೆ ಆಸ್ ಅಪ್ ನಾವು ಇನ್ನೂ ಕೂಡ ನಿಮ್ಗೆ ಯಾವುದೇ ರೀತಿ ಫೇಸ್ ರೆಕಗ್ನೇಷನ್ ಲಾಗಿನ್ ಇಲ್ಲ. ಓಕೆ, ಜಸ್ಟ್ CET ನಂಬರ್ ಅಂಡ್ ಅಪ್ಲಿಕೇಶನ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆಗ್ಬೋದು, ಅದು ಸ್ಕ್ಯಾನ್ ಮಾಡಿ ಮೂಲಕ ಕೂಡ ಲಾಗಿನ್ ಆಗ್ಬೋದು. ಓಕೆ, ಸೊ ಇಷ್ಟಿದೆ ಸದ್ಯಕ್ಕೆ, ಬಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಇನ್ನೊಂದು 2 to 3 days ಅಲ್ಲಿ. ಸದ್ಯಕ್ಕೆ ಹೇಳಿದೆ ವೆರಿಫಿಕೇಶನ್ ಸ್ಲಿಪ್ ಡೌನ್ ಮಾಡ್ಕೊಂಡಿದಾರ. ಅದಾದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಈಗ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಇರತಕ್ಕಂಥ ಎಲ್ಲ ಕೂಡ ಒನ್ ಟೈಮ್ ವೆರಿಫೈ ಮಾಡ್ಕೊಂಡಿದಾರ. ಏನಾದ್ರೂ ತಪ್ಪಿತ್ತು ಅಂದ್ರೆ ಕೇಗ್ ಹೋಗ್ತಾ ಇದ್ರ. ಅಂಡ್ ಈಗ ಸದ್ಯಕ್ಕೆ ಸೀಟ್ ಮೆಟ್ರಿಕ್ಸ್ ಕೂಡ ಕೆಲವೊಂದಿಷ್ಟು ಸೀಟ್ ಮೆಟ್ರಿಕ್ಸ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೀ ಸ್ಟ್ರಕ್ಚರ್ ಇನ್ನು ಕೂಡ ಬಿಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಬಿಡ್ತಾರೆ ಸದ್ಯಕ್ಕೆ. ಅಂಡ್ ವೆಬ್ಸೈಟ್ ಯಾಕೋ ಚೆಕ್ ಮಾಡ್ಕೊಂತ ಇರಬೇಕು ಎಲ್ಲ ಅಪ್ಡೇಟ್ ಗಳಂತ ಹೇಳಿದ್ದಾರೆ. ಅಂಡ್ ಬ್ರೋಚರ್ ರಿಲೀಸ್ ಮಾಡಿದ್ದಾರೆ. ಇಷ್ಟು ಈಗ ನೆಕ್ಸ್ಟ್ ಬರೋದೀಗ ಫಸ್ಟ್ ರೌಂಡ್. ಓಕೆ, ಈ ಸರ್ತಿ ನಿಮ್ಗೆ ಹೇಳ್ತಾ ಇದ್ರು ಈ ಕಳೆದ ಒಂದು 20 ರಿಂದ 25 ದಿನಗಳಿಂದ ಹೇಳ್ತಾ ಇದ್ರು ಫ್ರೀ ರೌಂಡ್ ನಡೆಯುತ್ತೆ ಅಂತಂದು. ಸೊ ಸದ್ಯಕ್ಕೆ ಈಗ ಫ್ರೀ ರೌಂಡ್ ನಡೆಯೋದಿಲ್ಲ, ಯಾಕಂದ್ರೆ ಅದು ಫ್ರೀ ರೌಂಡ್ ಕ್ಯಾನ್ಸಲ್ ಆಗಿದೆ. ಫ್ರೀ ರೌಂಡ್ ಇಲ್ಲ, ತಲೆಯಿಂದ ತೆಗೆದಾಕ್ಬಿಡಿ. ಈಗ ಫಸ್ಟ್ ರೌಂಡ್ ಅಂಡ್ ಸೆಕೆಂಡ್ ರೌಂಡ್ ಅಂಡ್ ಥರ್ಡ್ ರೌಂಡ್ ಆರ್ ಕ್ಯಾಶುವಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತಂದು. ಈಗ ಫಸ್ಟ್ ರೌಂಡ್ ಯಾವ ರೀತಿ ಇರ್ತದೆ ಅಂತಂದ್ರೆ ಮೊದಲಿಗೆ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ ಫಸ್ಟ್ ರೌಂಡ್ಗೆ. ಸೊ ಗೊತ್ತಿದೆ ಇವತ್ತು ಡೇಟ್, ಇವತ್ತು 21 30 ವರೆಗೂ ಕೂಡ ಏನ್ ಮಾಡಬಹುದು, ನೀವು ಆಪ್ಷನ್ ಎಂಟ್ರಿ ಮಾಡಬಹುದು ಫಾರ್ ಫಸ್ಟ್ ರೌಂಡ್. ಸೊ 30 ವರೆಗೂ ಕೂಡ ಮಾಡಿ ಆದ ನಂತರ ಸ್ವಲ್ಪ ದಿನ ತಗೊಂಡು ಏನ್ ಮಾಡ್ತಾರೆ, ಸೊ ನಿಮ್ದು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಸೊ ಆ ಶೆಡ್ಯೂಲ್ ಅಲ್ಲಿ ಎಲ್ಲಾನು ಕೂಡ ಕೊಟ್ಟವ್ರೆ. ಸೊ ಎಲ್ಲಿಂದ ಎಲ್ಲಿವರೆಗೂ ಆಪ್ಷನ್ ಎಂಟ್ರಿ ಅಂಡ್ ಯಾವ ತಾರೀಕು ನಿಮ್ಗೆ ಮಾಕ್ ರಿಸಲ್ಟ್ ಬರ್ತದೆ, ಮತ್ತೆ ವಾಪಸ್ ಮಾಡಿಫಿಕೇಶನ್ ಯಾವಾಗ, ಮತ್ತೆ ರಿಯಲ್ ಅಲಾಟ್ಮೆಂಟ್ ಎಲ್ಲ ಯಾವಾಗ ಅಂತ ಕೊಟ್ಟಿದ್ದಾರೆ. ಸೊ ಅದು ಶೆಡ್ಯೂಲ್ ಬಿಟ್ಟಿದ್ದಾರೆ. ಸೊ ಅದ್ರ ತಕ್ಕನಾಗಿ ಏನ್ ಮಾಡಿದ್ರೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಮಾಡಕ್ ಓಪನ್ ಮಾಡಿದರೆ. ಸೊ 750 rupees ಪೇ ಮಾಡಿಬಿಟ್ಟು ನೀವು ಇವಾಗ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಸೊ ಲೈವ್ ಡೆಮೋ ಈಗ ಗಾಳಿ ಬಹಳಷ್ಟು ಮಾಡ್ಬಿಟ್ಟಿದ್ದೀನಿ ನಾನು, ಅಂದ್ರೆ ಇವಾಗ ನಿನ್ನೆ ತಾನೇ ಮಾಡಿದ್ದೀನಿ, ನಿನ್ನೆ ಬಿಟ್ರಲ್ವಾ. ಸೊ ನಿನ್ನೆ ಲೈವ್ ಡೆಮೋ ಮಾಡಿದೀನಿ ಸುಮಾರು 25 ನಿಮಿಷದ್ದು. ಸೊ ನೀಟಾಗಿ ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಟು ಎಂಡ್ ವರೆಗೂ ಕೂಡ ಯಾವ ರೀತಿ ಮಾಡ್ಬೇಕಂತ ಹೇಳಿದೀನಿ, ಹೋಗ್ಬಿಟ್ಟು ಒನ್ ಟೈಮ್ ನೋಡ್ಕೊಳ್ಳಿ. ಓಕೆ, ನೀವು ಅಪ್ ಟು 30 ವರೆಗೂ ಕೂಡ ಮಾಡಿರ್ತಕ್ಕಂಥ ಆಪ್ಷನ್ ಇಂಟರ್ನ ಕನ್ಸಿಡರ್ ಮಾಡ್ಕೊಂಡು ಸೊ ಆಫ್ಟರ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ಅಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಾಕ್ ರಿಸಲ್ಟ್ ಆದ ನಂತರ ಕೂಡ ಅವ್ರು ಏನ್ ಹೇಳ್ತಿದ್ರು ನೋಡಿ, ಆಫ್ಟರ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಪಬ್ಲಿಷ್ ಆದ್ಮೇಲೆ ಕ್ಯಾಂಡಿಡೇಟ್ ಕ್ಯಾನ್ ಆಡ್ ಡಿಲೀಟ್ ಮಾಡಿಫೈ. ನೋಡಿ, ಯಾಡ್ ಕೂಡ ಮಾಡಬಹುದು, ಡಿಲೀಟ್ ಕೂಡ ಮಾಡ್ಕೋಬಹುದು, ರೀಅರೇಂಜ್ ಕೂಡ ಮಾಡಬಹುದು. ಸೊ ಅಂದ್ರೆ ಈಗ ಹಾಕಿರ್ತಕ್ಕಂಥ ಆಪ್ಷನ್ ಇಂಟರ್ನ ಹೆಂಗ್ ಬೇಕಾದ್ರೂ ಮಾಡಬಹುದು ಅಂತ ಹೇಳ್ತಿದಾರೆ. ಅಂದ್ರೆ ಮಾಕ್ ರಿಸಲ್ಟ್ ಬಿಟ್ಟು ಆದ ನಂತರ ಮತ್ತೆ ತಿರ್ಗಿ ಆಪ್ಷನ್ ಇಂಟರ್ ಬಿಡ್ತಾರಲ್ಲ ಅವಾಗ. ಸೊ ಈ ಸದ್ಯಕ್ಕೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರೆ ನಮ್ಮ ಹತ್ರ ಆ ಕಾಲೇಜ್ ಇಲ್ಲ, ಈಗ ಆಪ್ಷನ್ ಇಂಟರ್ ಒಳಗೆ ಈ ಕಾಲೇಜ್ ಇಲ್ಲ ಅಂತಂದು. ಸೊ ಮಾಕ್ ರಿಸಲ್ಟ್ ಅನ್ನೋಷ್ಟರಲ್ಲಿ ಆಫೀಸ್ ಏನಾದ್ರೂ ಅವರಿಗೆ ಸೀಟ್ ಮೆಟ್ರಿಕ್ಸ್ ಅಂತಂದ್ರೆ ಮಾಕ್ ರಿಸಲ್ಟ್ ಬಂದಾದ ನಂತರ ಆಫೀಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ ನೋಡ್ರಿ, ಅವಾಗ ನಿಮಗೆ ಆ ಕಾಲೇಜ್ ಸೀಟ್ ಮೆಟ್ರಿಕ್ಸ್ ಇತ್ತು ಅಂತಂದ್ರೆ ಆ ಕಾಲೇಜ್ ನಿಮಗೆ ಆಪ್ಷನ್ ಒಳಗೆ ತೋರಿಸ್ತಾರೆ. ಸೊ ಪಬ್ಲಿಕೇಶನ್ ಅಂದ್ರೆ ಮಾಕ್ ರಿಸಲ್ಟ್ ಆಗಿ ಮತ್ತೆ ಎಡಿಟ್ ಕೊಟ್ಟಷ್ಟೇ ಮಾಡ್ತಾರೆ, ರಿಯಲ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ರಿಯಲ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಪಬ್ಲಿಕೇಶನ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊವಿಷನಲ್ ರಿಸಲ್ಟ್ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಪ್ರೊವಿಷನಲ್ ಬಿಡ್ತಾರೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಫಿಲ್ ಅಬ್ಜೆಕ್ಷನ್ ಇಫ್ ಎನಿ ವೆರಿಫೈಡ್. ಅಂದ್ರೆ ಪ್ರೊವಿಷನಲ್ ಅಂತಂದ್ರೆ ಅದೇ ಫೈನಲ್, ಬಟ್ ಏನಾದ್ರೂ ತಪ್ಪಾಗಿತ್ತ ಅಂದ್ರೆ ಸೊ ಅಂದ್ರೆ ನಿಮ್ಮ ಹತ್ರ ಏನಾದ್ರು ದೂರುಗಳಿತ್ತಂದ್ರೆ ಅದು ಅಬ್ಜೆಕ್ಷನ್ ಇತ್ತಂದ್ರೆ ಕೇಗೆ ಹೇಳ್ಬೋದು. ಕೇಸ್ 1 day ವೇಟ್ ಮಾಡ್ತಾರೆ. 1 day ಆದ್ಮೇಲೆ ಏನ್ ಮಾಡ್ತಾರೆ, ಎಲ್ಲ ಕರೆಕ್ಟ್ ಮಾಡ್ಕೊಂಡು ರಿಯಲ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ವೇಟ್. ಸೊ ನೋಡಿ, ಈಗ ರಿಯಲ್ ಅಲಾಟ್ಮೆಂಟ್ ಗೆ 1 day ತಗೊಂಡ್ ಏನ್ ಮಾಡ್ತಾರೆ ಅಂದ್ರೆ ಪ್ರೊವಿಷನಲ್ ರಿಸಲ್ಟ್ ಟು ಫೈನಲ್ ಅಲಾಟ್ಮೆಂಟ್ ಆಗೋಕೆ ಒಂದೇ ದಿನ ಅಷ್ಟೇ ಗ್ಯಾಪ್ ಇರುತ್ತೆ, ಏನು ಕೂಡ ಜಾಸ್ತಿ ಇರೋದಿಲ್ಲ. ಸೊ ಇದ್ರಲ್ಲಿ ಕೆಲವೊಂದಿಷ್ಟು ಹುಡುಗರು ಏನಾಗ್ತದ, ಸೀಟ್ ಸಿಗುತ್ತೆ. ಸೊ ಎಷ್ಟೋ ಸ್ಟೂಡೆಂಟ್ಗೆ ಸೀಟ್ ಸಿಗಲ್ಲ. ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ಏನು ಕೂಡ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡ್ ಎಂಟ್ರಿ ಆಗ್ತಾರ. ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಸೀಟ್ ಸಿಕ್ಕವ್ರಿಗೆ ಚಾಯ್ಸ್ ಎಂಟ್ರಿ ಇರುತ್ತೆ, ಸೀಟ್ ಸಿಗದವ್ರಿಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಇರಲ್ಲ. ಡೈರೆಕ್ಟ್ ಸೆಕೆಂಡ್ ಎಂಟ್ರಿ. ಪದೇ ಕೇಳ್ಕೊಬಿಡ್ರಿ ನಂಗೆ ಸೀಟ್ ಸಿಕ್ಕಿಲ್ಲ, ನಾವೇನ್ ಮಾಡ್ಬೇಕು. ನೀವು ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿರಲ್ಲ. ಹಂಗಾಗಿ ಏನಿರುತ್ತೆ, ಡೈರೆಕ್ಟ್ ಸೆಕೆಂಡ್ ರೌಂಡ್ ಹೋಗ್ತೀರಾ. ನಿಮ್ಗೆ ಯಾವುದೇ ರೀತಿಯಾಗಿ ಚಾಯ್ಸ್ ಎಂಟ್ರಿ ಇರೋದಿಲ್ಲ. 1 2 3 ಅಂತ ಏನಿದೆ ಯಾವ್ದು ಕೂಡ ಇರೋದಿಲ್ಲ.
ಓಕೆ. ಸೊ ಸೀಟ್ ನಾಟ್ ಅಲಾಟೆಡ್ ಏನ್ ಮಾಡ್ತಾರೆ, ಡೈರೆಕ್ಟ್ ಸೆಕೆಂಡ್ ರೌಂಡ್ ಗೆ ಹೋಗ್ತಾರೆ ಅಂತ ಹೇಳಿದೆ ನಾನು. ಸೊ ಈಗ ಸೀಟ್ ಅಲಾಟ್ಮೆಂಟ್ ಆದ್ರೆ ಏನ್ ಮಾಡ್ಕೊಂತಾರೆ ಅಂತಂದ್ರೆ ನಿಮ್ಗೆ ಚಾಯ್ಸಸ್ ಗಳು ಕೊಡ್ತಾರೆ. ಸೀಟ್ ನಾಟ್ ಅಲಾಟೆಡ್ ಇರೋರಿಗೆ ಸೀಟ್ ಅಂದ್ರೆ ಡೈರೆಕ್ಟ್ ಸೆಕೆಂಡ್ ರೌಂಡ್ ಗೆ ಹೋಗ್ತೀರಾ. ಈಗ ಅಲಾಟ್ಮೆಂಟ್ ಆಯ್ತಪ್ಪ, ನಿಮ್ ಹತ್ರ 4 ಚಾಯ್ಸ್ ಗಳು ಕಣ್ಮುಂದಿದೆ ನೋಡಿ, 4 ಚಾಯ್ಸಸ್ ಗಳು ಕಣ್ಮುಂದಿದಾವೆ. ಚಾಯ್ಸ್ 1 2 3 4 ಅಂತಂದ್ರೆ ಏನು, ಚಾಯ್ಸ್ 1 ಅಂದ್ರೆ ಏನು ನೋಡಿ, 100% ಏನಾಗಿದೆ ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ. ಸೊ ನಾ ಏನ್ ಮಾಡ್ತೀನಿ, ಐ ವಿಲ್ ಪೇ ಎಲ್ಲ ಏನಂದ್ರೆ ಕಾಲೇಜ್ ಎಷ್ಟು ಫೀ ಇದೆ ಅದನ್ನೆಲ್ಲಾನು ಕೂಡ ನಾ ಪೇಮೆಂಟ್ ಮಾಡ್ಬಿಟ್ಟು ಏನ್ ಮಾಡ್ಕೊಂತೇನೆ ಅಂತಂದ್ರೆ ಅಡ್ಮಿಷನ್ ಕೂಡ ಮಾಡ್ಕೊಂಡ್ಬಿಡ್ತಾರೆ. ನೀವ್ ಮಾಡ್ಕೊಂತೀರಿ ಟೋಟಲ್ ಆಗಿ ಇಲ್ಲಿ ಅಡ್ಮಿಷನ್ ಕೂಡ ಮಾಡ್ಕೊಂಡ್ಬಿಡ್ತಾರ. ಸೊ ಅಡ್ಮಿಷನ್ ಅಂತಂದ್ರೆ ಏನು, ನೀವು ಎಕ್ಸಿಟ್ ಆದಂಗೆ. ಸೊ ಹೌದಪ್ಪ, ಅಂದ್ರೆ ನೀವ್ ಏನಾಗ್ತಾರ ಫಸ್ಟ್ ರೌಂಡ್ ಇಂದ ಯಾರೆಲ್ಲ ಎಕ್ಸಿಟ್ ಆದಂಗಾದ್ರೆ ಈಗ ಸದ್ಯಕ್ಕೆ ಇವರು ಚಾಯ್ಸ್ 1 ಕೊಟ್ಟವ್ರು ಎಕ್ಸಿಟ್ ಆದ್ರು. ಓಕೆ. ಸೊ ಅದಾದ ತಕ್ಷಣ ಚಾಯ್ಸ್ ಮತ್ ಚಾಯ್ಸ್ ಕೊಡದೇ ಇರೋರು ಅಂದ್ರೆ ಸೀಟ್ ಸಿಕ್ಕಿಲ್ಲ ಅಂತ ಅಂತವ್ರು ಕೂಡ ಎಕ್ಸಿಟ್ ಆದಂಗೆ, ಅಂದ್ರೆ ಫಸ್ಟ್ ರೌಂಡ್ ಟು ಎಕ್ಸಿಟ್ ಆದಂಗೆ ಅವ್ರ ಏನ್ ಮಾಡ್ತಾರೆ, ಡೈರೆಕ್ಟ್ ಸೆಕೆಂಡ್ ರೌಂಡ್ ಬರ್ತಾರೆ. ಸೊ ಫಸ್ಟ್ ರೌಂಡ್ ಅಡ್ಮಿಷನ್ ಆದ್ರೆ ಮುಗಿದೋಯ್ತು. ನಾ ಸೀಟ್ ಅಲಾಟ್ಮೆಂಟ್ ಆದವರು ಚಾಯ್ಸ್ 1 ಕೊಟ್ಟರು ಅಡ್ಮಿಷನ್ ಆಗ್ತಾರೆ. ಇನ್ ಕೇಸ್ ಚಾಯ್ಸ್ 2 ಕೊಟ್ರೆ ಏನಾಗ್ತದ ನೋಡಿ, ಐ ಆಮ್ ಸ್ಯಾಟಿಸ್ಫೈಡ್. ಓಕೆ, ಸಿಕ್ಕಿರ್ತಕ್ಕಂಥ ಸ್ಯಾಟಿಸ್ಫೈಡ್ ಇದೆ. ಬಟ್ ಏನ್ ಮಾಡ್ತಾರ ಅಂತಂದ್ರೆ ನನಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಬೇಕಂತ ಏನ್ ಮಾಡ್ತಾರ ಅಂತಂದ್ರೆ, ಸೊ ನಂಗೆ ಇನ್ನೂ ಕೂಡ ಬೆಟರ್ ಕಾಲೇಜ್ ಬೇಕು ಅನ್ನೋಕೋಸ್ಕರ ಏನ್ ಮಾಡ್ತಾರ ಅಂತಂದ್ರೆ ಹೈಯರ್ ಆರ್ಡರ್ ಇರ್ತಾವ ನೋಡಿ. ನೀವು ಕೊಟ್ಟಿರ್ತಕ್ಕಂಥ ಆಪ್ಷನ್ ಎಂಟ್ರಿ 1 2 3 4 ಅಂತ ಇದೆ. ಈ 4ನೇ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ನಿಮ್ಗೆ ಇನ್ನೂ 3 2 1 ಅಂತ ಇನ್ನೂ ಕೂಡ ಚೆನ್ನಾಗಿದೆ 3 ಕಾಲೇಜು. ಸೊ ಹಂಗಾಗಿ ನನಗೆ ಇನ್ನೂ ಕೂಡ ಮೇಲ್ಗಡೆ 3 ಕಾಲೇಜ್ ಇದಾವೆ. ಸೊ ಅದ್ರಲ್ಲಿ ನಂಗೆ ಇನ್ನೂ ಕೂಡ ಚೆನ್ನಾಗಿದೆ ಕಾಲೇಜ್ ಬೇಕು ಅಂತ ಏನ್ ಮಾಡ್ತಾರ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು, ಚಾಯ್ಸ್ 2 ನ ಕೊಟ್ಟಿರ್ತಾರ. ಸೊ ಹಂಗಾಗಿ ಚಾಯ್ಸ್ 2 ಕೂಡ ಒಂದು ಸೆಕೆಂಡ್ ರೌಂಡ್ ಬರ್ತಾರ. ಓಕೆ, ಚಾಯ್ಸ್ ಎಂಟ್ರಿ ಬಗ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಆಗ್ತಾರ. ಅಡ್ಮಿಷನ್ ಆಗ್ಬಿಟ್ರೆ ಮುಗಿತೀವಿ, ಏನಿಲ್ಲ ಕ್ಲಾಸಸ್ ಎಲ್ಲ ಕಾಲೇಜ್ ಕಡೆಯಿಂದ ಹೇಳ್ತಾರೆ ಯಾವಾಗ ಕ್ಲಾಸಸ್ ಬರ್ಬೇಕನ್ನೋದು ಅಷ್ಟೇ ನಿಮ್ದು. ಓಕೆ, ಚಾಯ್ಸ್ 2 ಕೊಟ್ಟವ್ರು ಅಷ್ಟೇ ಏನ್ ಮಾಡ್ತಾರ, ನೀವು ಹೋಲ್ಡ್ ಅಲ್ಲಿ ಇಟ್ಕೊಂತಾರ ಕಾಲೇಜ್ ನ. ಈಗ ಫಾರ್ ಎಕ್ಸಾಂಪಲ್ 4ನೇ ಕಾಲೇಜ್ ಸಿಕ್ತಂದ್ರೆ ಈಗ 1 2 3 3 ಹೋಲ್ಡ್, ಸಾರಿ ಅವು ಎಲ್ಲ ಮೇಲ್ಗಡೆ ಇದಾವೆ, ಅದ್ರಲ್ಲಿ ಯಾವ್ದಾದ್ರು ಸಿಗ್ಬೋದು ಅಂತ. ಓಕೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಂದ್ರೆ ಚಾಯ್ಸ್ 2 ಕೊಟ್ಟವ್ರು ಅಂತ ಗೊತ್ತಾಯ್ತು, ಹೋಲ್ಡ್ ಅಲ್ಲಿ ಇಟ್ಕೊಂಡು ಹೋಗ್ತಾರ. ಸೊ ಚಾಯ್ಸ್ 3 ಅಂದ್ರೆ ಇನ್ನೊಂದ್ ನೆನಪಿರ್ಲಿ, 1 2 3 4 ಅಂತ ಹೇಳಿದ್ವಿ. 4ನೇ ಕಾಲೇಜ್ ಸಿಕ್ಕಂದ್ರೆ ಚಾಯ್ಸ್ 2 ಕೊಟ್ಟಿರ್ತಂದ್ರೆ ಕೆಳಗಡೆ ಇರೋದು ಆಟೋಮೆಟಿಕ್ಲಿ ಡಿಲೀಟ್ ಆಗ್ತದ, ಯಾವ ಕೂಡ ಇರೋದಿಲ್ಲ, ಇವು ಅಷ್ಟೇ ಮೇಲ್ಗಡೆ ಇರ್ತದೆ. ಯಾಕಂದ್ರೆ ನೀವು ಪ್ರಿಯಾರಿಟಿ ಹೆಂಗ್ ಕೊಟ್ಟಿರ್ತಾರೆ, ಕಂಪ್ಯೂಟರ್ ಹೆಂಗ್ ಗೊತ್ತಾಗುತ್ತಂದ್ರೆ ಈಗ ಒಂದೇದು ಚೆನ್ನಾಗಿದೆ ಅವ್ನು ಬೇಕಾಗಿದೆ ಮೇನು, ಸೊ ಇದು ಪರವಾಗಿಲ್ಲ ಸಿಕ್ಕ್ರೆ, ಇದು ಪರವಾಗಿಲ್ಲ ಸಿಕ್ಕ, ಇದು ಪರವಾಗಿಲ್ಲ, ಇದು ಸಾಕು. 4ನೇದೇ ಚೆನ್ನಾಗಿದೆ ಅಂತಂದ್ರ ಅರ್ಥ ಅಂದ್ರೆ 5ನೇದು ಎದಕ್ ಬೇಕು ನಿಮ್ಗೆ ಅಂತ ಅರ್ಥ ಮಾಡ್ಕೊಂಡು ಆಟೋಮೆಟಿಕ್ಲಿ ಎಲ್ಲ ಕೂಡ ಕ್ಯಾನ್ಸಲ್ ಮಾಡಿಬಿಡುತ್ತದು. ಓಕೆ. ಸೊ ಹಂಗಾಗಿ ಪ್ರಿಯಾರಿಟಿ ಆರ್ಡರ್ ಮೆನ್ಷನ್ ಮಾಡೋದು ನಾವು ಪದೇ. ಓಕೆ, ಅದಾದ ನಂತರ ಚಾಯ್ಸ್ 3 ಯಾರನ್ನ ಕೊಡ್ತಾರಪ್ಪ ಅಂತಂದ್ರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್, ವಿಶ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್. ಈಗ 1 2 3 4 ಅಂತ ಇತ್ತು, 4ನೇ ಕಾಲೇಜ್ ಸಿಕ್ತು, ನಾ ಮಿಸ್ ಆಗಿ ಆಪ್ಷನ್ ಎಂಟ್ರಿ ಒಳಗಡೆ ಇದನ್ನ ಆಡ್ ಮಾಡಿದ್ದೆ, ಗೊತ್ತಿರ್ಲಿಲ್ಲ. ಬಟ್ ನಂಗೆ ಈ ಕಾಲೇಜ್ ಬೇಡ, ಅಥವಾ ನಿಮ್ಗೆ ಗೊತ್ತಿದ್ದು ಸಹಿತ ಹಾಕಿದ್ರು ಸಹಿತ ಆಮೇಲೆ ಗೊತ್ತಾಗುತ್ತೆ ಈ ಕಾಲೇಜ್ ಸರಿ ಇಲ್ಲ. ಓಕೆ, ಈ ಕಾಲೇಜ್ ಬಗ್ಗೆ ತಿಳ್ಕೊಂಡು ಅದರ ಜೊತೆ ಎಲ್ಲಾ ಚೆನ್ನಾಗಿದ್ರು ಸಹಿತ ನಿಮ್ ಹತ್ರ ಫೀಸ್ ಅಫೋರ್ಡೇಬಲ್ ಇರೋದಿಲ್ಲ, ಕಟ್ಟಕ್ಕಾಗಲ್ಲ, ಈ ತರ ಏನಾದ್ರು ಸಿಚುವೇಶನ್ ಇದ್ದು ನಂಗೆ ಇದು ಕಟ್ಟಕ್ಕಾಗಲ್ಲ ಈ ಒಂದು ಫೀಸ್ ನ, ಅಥವಾ ಈ ಒಂದು ಒಟ್ಟು ಕಾಲೇಜೇ ಬೇಡ ಅಂತಂದು ಅದನ್ನ ಡಿಲೀಟ್ ಮಾಡ್ಕೊಂತೀರ ಅಂತಂದ್ರೆ ಚಾಯ್ಸ್ 3 ನ ಕೊಟ್ಬಿಟ್ಟು ಡಿಲೀಟ್ ಮಾಡ್ಕೋಬಹುದು. ಅಂಡ್ ನಿಮಗೆ ಈ ಮೇಲ್ಗಡೆ ಇರೋ ಕಾಲೇಜು ಕೂಡ ಇರ್ತವೆ, ಕೆಳಗಡೆ ಇರೋ ಕಾಲೇಜ್ ಕೂಡ ಇರ್ತವೆ. ಸೆಕೆಂಡ್ ರೌಂಡ್ ಅಲ್ಲಿ ಅದು ಒಂದೇ ಕಾಲೇಜ್ ಡಿಲೀಟ್ ಆಗಿರುತ್ತೆ. ಓಕೆ, ಅಂಡ್ ಚಾಯ್ಸ್ 3 ಕೊಡುವಾಗ ಒಂದ್ ಇಂಪಾರ್ಟೆಂಟ್ ನಾ ಪದೇ ಹೇಳ್ತೀನಿ, 4ನೇ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ನೆಕ್ಸ್ಟ್ ರೌಂಡ್ ನಿಮ್ಗೆ ಸೀಟ್ ಸಿಗಬಹುದು, ಸಿಗದೇನೆ ಇರಬಹುದು. ಯಾಕೆ ಹೇಳ್ತೇನೆ ಅಂತಂದ್ರೆ ಸೀಟ್ ಸಿಗ್ಬೋದು, ಸಿಗದೇನೆ ಇರ್ಬೋದು. ಯಾಕಂತಂದ್ರೆ ಫಸ್ಟ್ ರೌಂಡ್ ಗೆ ನೀವು ಕಟ್ ಆಫ್ ಹಾಕಿರ್ತಕ್ಕಂಥ ಕಾಲೇಜ್ ಲಿಸ್ಟ್ ಇತ್ತಂದ್ರೆ, ಈಗ ಎಲ್ಲರೂ ಕೂಡ ಅಡ್ಮಿಷನ್ ಆಗ್ಬಿಟ್ರಪ್ಪ, ನಿಮ್ಗೆ ಕಟ್ ಆಫ್ ಇಲ್ದೇ ಇರೋರು ಕಾಲೇಜ್ ಲಿಸ್ಟ್ ಒಳಗೆ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿತ್ತಂದ್ರೆ ಸಿಗೋದೇನೆ ಇರ್ಬೋದು. ಸೊ ಹಂಗಾಗಿ ನೋಡ್ಕೊಂಡು ಹಾಕ್ರಿ ಅಷ್ಟೇ. ಸರಿ, ಈ ಚಾಯ್ಸ್ ಎಂಟ್ರಿ ಬಗ್ಗೆ ನೀಟಾಗಿ ನಾನು ಹೇಳ್ತೀನಿ, ಈಗ ಜಸ್ಟ್ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ. ಚಾಯ್ಸ್ 4 ಅಂತಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಯಿಂದ ನಾಟ್ ಸ್ಯಾಟಿಸ್ಫೈಡ್, ನಾಟ್ ಇಂಟ್ರೆಸ್ಟೆಡ್, ಇಸ್ ಟು ಎಕ್ಸಿಟ್ ಫ್ರಮ್ ಅಲಾಟೆಡ್ ಪ್ರೊಸೆಸ್. ನೀವು ಕಂಪ್ಲೀಟ್ ಆಗಿ ಕೆ ಕಡೆಯಿಂದನೇ ಎಕ್ಸಿಟ್ ಆಗಿಬಿಡ್ತಾರೆ, ನೆಕ್ಸ್ಟ್ ಪ್ರೊಸೆಸ್ ಮಾಡೋದಿಲ್ಲ. ಸೊ ಅಪ್ಪಿ ಚಾಯ್ಸ್ 4 ಕೊಟ್ಬಿಟ್ಟು ಕ್ಲಿಕ್ ಮಾಡ್ಕೊಂಡು ನೀವು ಕೈ ಕಡೆಯಿಂದ ಹೋಯ್ತಂದ್ರೆ ಸೊಪ್ಪಟ್ಟು ಒಂದ್ ಜಗ್ಗು ಸರ್ತಿ ಯೋಚನೆ ಮಾಡ್ರಿ. ಯಾಕಂದ್ರೆ ಯೋಚನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಚಾಯ್ಸ್ 1 ಕೊಡ್ತೀರ ಅಂದ್ರೂ ಕೂಡ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ದುಡ್ಡು ಬೇಕು ಅಮೌಂಟ್ ಕಟ್ಲಿಕ್ಕೆ ಸಡನ್ ಆಗಿ. ಓಕೆ, ಅದ್ರ ಜೊತೆ ನಿಮ್ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ಯಾ ಅಥವಾ ಇನ್ನೂ ಕಾಲೇಜ್ ಸಿಗ್ಬೋದಾ? ಯಾಕಂದ್ರೆ 100 ಸತಿ ಥಿಂಕ್ ಮಾಡ್ಬೇಕು. ಚಾಯ್ಸ್ 2 ಕೊಡುವಂತಂದವ್ರು ಅಂದ್ರೂ ಕೂಡ ಸಿಕ್ಕಿರೋ ಕಾಲೇಜ್ ಓಲ್ಡ್ ಇಟ್ಕೊಂಡು ಹೋಗ್ತಾರೆ ಅಂತಂದ್ರೆ ಇದು ಬೆಸ್ಟ್ ಆಪ್ಷನ್ ಎಲ್ಲರೂ ಕೂಡ. ಯಾಕಂದ್ರೆ ಓಲ್ಡ್ ಇಟ್ಕೊಂಡು ಹೋಗ್ಬೋದು. ಅಂಡ್ ನಿಮ್ಗೆ 1 2 3 4 ಅಂತ ಇದೆ, 4ನೇ ಕಾಲೇಜ್ ಸಿಕ್ಕಿತ್ತಂದ್ರೆ ನಿಮ್ ಮೇಲ್ಗಡೆ ಅಲ್ದು ನಿಮ್ಗೆ ಯಾವ್ದು ಕೂಡ ಇಂಟ್ರೆಸ್ಟ್ ಇಲ್ಲ, 1ನೇ ಕಾಲೇಜ್ ಅಷ್ಟೇ ನಂಗೆ ಬೇಕಾಗಿದೆ, 4ನೇ ಕಾಲೇಜ್ ಸಿಕ್ಕಿದೆ, ಸಿಕ್ಕರೆ 1ನೇ ಸಿಗ್ಲಿ, ಇಲ್ಕಂದ್ರೆ ಇದೇ ಸಿಗ್ಲಿ ಅಂತಂದ್ರೆ ಇವ್ರು ಡಿಲೀಟ್ ಕೂಡ ಮಾಡ್ಕೋಬಹುದು 2 3. ಓಕೆ, ಸೊ ಅಂದ್ರೆ ವಾಪಸ್ ಎಡಿಟ್ ಬಿಟ್ಟಿರ್ತಾರೆ, ಸೆಕೆಂಡ್ ರೌಂಡ್ ಕೂಡ ವಾಪಸ್ ಆಪ್ಷನ್ ಎಂಟ್ರಿ ಬಿಟ್ಟಿರ್ತಾರೆ, ಅವಾಗ ಏನ್ ಮಾಡ್ಕೋಬಹುದು, ಎಡಿಟ್ ಮಾಡ್ಕೋಬಹುದು. ಸೊ ಹಂಗಾಗಿ ಬಟ್ ಸಿಂಪಲ್ ಆಗಿ ಅಡ್ಮಿಷನ್ ಆಗ್ಬೇಕು ಚಾಯ್ಸ್ 1, ಇದು ಹೋಲ್ಡ್ ಇಟ್ಕೊಂತಾರ, ಇದು ಸಿಕ್ಕಿರೋ ಕಾಲೇಜ್ ಡಿಲೀಟ್, ಇದು ಕೆ ಇಂದ ಎಕ್ಸಿಟ್. ಅಂಡ್ ಸೀಟ್ ನಾಟ್ ಅಲಾಟೆಡ್ ಕೂಡ ಏನ್ ಮಾಡ್ತಾರೆ, ಡೈರೆಕ್ಟ್ ಸೆಕೆಂಡ್ ರೌಂಡ್ ಬರ್ತಾರ. ಅಂದ್ರೆ ಚಾಯ್ಸ್ 2 ಕೊಟ್ಟವರು ಮತ್ತೆ 3 ಕೊಟ್ಟವರು ಏನ್ ಮಾಡಿದ್ರ ಅಂತಂದ್ರೆ ಅಂಡ್ ನಾಟ್ ಸೀಟ್ ಅಲಾಟೆಡ್ 3 ಕೂಡ ಏನ್ ಮಾಡ್ತಾರ ಅಂತಂದ್ರೆ ಸೆಕೆಂಡ್ ರೌಂಡ್ ಎಂಟ್ರಿ ಆದ್ರಿ. ಓಕೆ, ಸೆಕೆಂಡ್ ರೌಂಡ್ ಎಂಟ್ರಿ ಆದ್ರಿ. ಇಲ್ಲಿ ಕಾಣಿಸುತ್ತೆ ಸೆಕೆಂಡ್ ರೌಂಡ್ ಯಾವ ರೀತಿ ನಡೀತಂತ ಇಲ್ಲಿ ನೀಟಾಗಿ ಕೊಟ್ಟವ್ರ ನೋಡಿ.
ಓಕೆ, ಇಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂತ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಬೈ ದ ಕೆ. ಸೊ ಈ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಲಿಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂತಂದ್ರೆ, ಈ ಚಾಯ್ಸ್ ಒನ್ ಕೊಟ್ಟಿರ್ತಾರೆ ನೋಡಿ, ಈ ಚಾಯ್ಸ್ ಒನ್ ಕೊಟ್ಟವರಿಗೆ ಒಂದು ಶೆಡ್ಯೂಲ್ ಬಿಡ್ತಾರೆ. ಅವರು ಯಾವ ಡೇಟ್ ಒಳಗಡೆ ಪೇಮೆಂಟ್ ಮಾಡಿಬಿಟ್ಟು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕು ವಿತ್ ಡಾಕ್ಯುಮೆಂಟ್ಸ್ ಮತ್ತೆ ಪ್ರೊಸೆಸ್ ಈ ಕಡೆಯಿಂದ ಏನಾದ್ರು ಹೇಳಿದ್ರೆ, ಸೊ ಅವ್ರಿಗೆ ಚಾಯ್ಸ್ ಒನ್ ಕೊಟ್ಟವರಿಗೆ ಮಾತ್ರ ಒಂದು ಶೆಡ್ಯೂಲ್ ನ ಬಿಡ್ತಾರೆ. ಆ ಡೇಟ್ ಒಳಗಡೆ ಹೋಗಿ ಅಡ್ಮಿಷನ್ ಆಗಬೇಕು. ಎಷ್ಟು ಪ್ರೊಸೆಸ್ ಏನ್ ಮಾಡ್ತಾರೆ, ಸೆಕೆಂಡ್ ರೌಂಡ್ ಏನ್ ಮಾಡ್ತಾರೆ, ಒಂದು ಶೆಡ್ಯೂಲ್ ನ ರಿಲೀಸ್ ಮಾಡ್ತಾರೆ ಕೇಳಿದ್ರು. ಸೊ ಅದಕ್ಕೋಸ್ಕರ ಮತ್ತೆ ಆಪ್ಷನ್ ಎಂಟ್ರಿ ಲಿಂಕ್ ಎನೇಬಲ್ ಮಾಡ್ತಾರೆ. ಅಂಡ್ ಫಸ್ಟ್ ರೌಂಡ್ ಚಾಯ್ಸ್ ಏನ್ ಕೊಟ್ಟಿದ್ರು ಅವೆಲ್ಲಾನು ಕೂಡ ಆಪ್ಷನ್ ಎಂಟ್ರಿ ಏನಿರ್ತವೆ ಅಂತಂದ್ರೆ ಸೆಕೆಂಡ್ ರೌಂಡ್ ಒಳಗೆ ನಿಮ್ಗೆ ತೋರಿಸ್ತಾ ಇರ್ತವೆ. ಈ ಫಸ್ಟ್ ರೌಂಡ್ ಒಳಗಡೆ ಒಂದು ಏನೋ ಒಂದು 1 to ಎಷ್ಟು ಮಾಡಿದ್ರಿ 100 ಆಪ್ಷನ್ ಎಂಟ್ರಿ ಮಾಡಿದ್ರಿ, ನೀವು ಚಾಯ್ಸ್ 3 ಕೊಟ್ಟಿದ್ರಿ ಅಂತಂದ್ರೆ ನಿಮ್ಗೆ ಆಪ್ಷನ್ಸ್ ಗಳು ಎಲ್ಲವೂ ತೋರಿಸ್ತಾ ಇರ್ತವೆ. ನಿಮ್ಗೆ ಒಂದು 50ನೇ ಕಾಲೇಜ್ ಒಂದು ಸಿಕ್ಕಿತ್ತು, ಅದನ್ನ ಚಾಯ್ಸ್ 3 ಕೊಟ್ಟಿದ್ರೆ 50ನೇ ಕಾಲೇಜ್ ಒಂದು ಬಿಟ್ಟು ರಿಮೈನಿಂಗ್ ಎಲ್ಲಾನು ಕೂಡ ತೋರಿಸ್ತಾ ಇರುತ್ತೆ ಅದರಲ್ಲಿ. ಅಂದ್ರೆ ಆಪ್ಷನ್ ಎಂಟ್ರಿ ಅಂದ್ರೆ ಹಿಂಗೆ, ಅಂದ್ರೆ ಎಲ್ಲ ತೋರಿಸ್ತಾ ಇರುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ. ಇನ್ ಕೇಸ್ ಚಾಯ್ಸ್ 2 ಕೊಟ್ಟಿದ್ದಂತಂದ್ರೆ ನಾನು ಹೇಳಿದೆ 1 to 4 ಅಂತ ಹಾಕೊಂಡಿದ್ರಿ, 4ನೇ ಕಾಲೇಜ್ ಸಿಕ್ಕಿತ್ತಂದ್ರೆ 1 2 3 3 ಕೂಡ ತೋರಿಸ್ತಾ ಇರುತ್ತೆ ಸೆಕೆಂಡ್ ರೌಂಡ್ ಬಂದಾಗ. ಓಕೆ, ಇಲ್ಲಿ ಏನೇನಿದೆ ನೋಡಿ. ಈಗ ಏನಂತಂದ್ರೆ ಲೈಕ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ. ಓಕೆ, ಪ್ರೊಸೆಸ್ ಆಫ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್, ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಓಕೆ, ಸೊ ಏನ್ ಮಾಡ್ತಾರ ಅಂತಂದ್ರೆ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಏನ್ ಮಾಡ್ತಾರೆ, ನಿಮ್ಗೆ ವಾಪಸ್ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಮತ್ತೆ ಆಪ್ಷನ್ ಎಂಟ್ರಿ ಮಾಡಿರ್ತಾರ, ಒಂದು ಡೇಟ್ ಟೈಮ್ ಕೊಟ್ಟಿರ್ತಾರೆ. ಈಗ ಹೆಂಗ್ ನೋಡಿ, ಈಗ ಈಗ ಫಾರ್ ಎಕ್ಸಾಂಪಲ್ ಒಂದು 20 to 30 ವರೆಗೂ ಕೂಡ ಕೊಟ್ಟರಲ್ವಾ. ಸೊ ಅದೇ ರೀತಿ ಈಗ ಮಾಕ್ ಅಲಾಟ್ಮೆಂಟ್ ಬಿಫೋರ್ ಏನ್ ಮಾಡಿದ್ರೆ ಒಂದು ಡೇಟ್ ಕೊಟ್ಟವ್ರೆ. ಸೊ ಅದೇ ರೀತಿಯಾಗಿ ಸೆಕೆಂಡ್ ರೌಂಡ್ ಕೂಡ ಏನ್ ಮಾಡ್ತಾರೆ, ಒಂದು ಶೆಡ್ಯೂಲ್ ಬಿಟ್ಟಿರ್ತಾರೆ. ಈ ಒಂದು ಡೇಟ್, ಈ ಡೇಟ್ ಇಂದ ಇನ್ನೊಂದು ಈ ಡೇಟ್ ವರೆಗೂ ಕೂಡ ಒಂದ್ ಸ್ವಲ್ಪ ಟೈಮ್ ಕೊಟ್ಟಿರ್ತಾರೆ, ಒಂದ್ ಸ್ವಲ್ಪ ದಿನ ಕೊಟ್ಟಿರ್ತಾರೆ. ಅಲ್ಲಿವರೆಗೂ ಕೂಡ ಲಾಸ್ಟ್ ಡೇ ವರೆಗೂ ಕೂಡ ನೀವ್ ಏನ್ ಮಾಡ್ತಿರೋ ಅಂತಂದ್ರೆ, ಈಗ ಲಾಸ್ಟ್ ಟೈಮ್ ವರೆಗೂ ಒಂದು ಈಗ 2 ಗಂಟೆ ಅಂತ ಕೊಟ್ಟವ್ರೆ 2 PM. ನೀವು 2 PM ವರೆಗೂ ಕೂಡ ಏನೆಲ್ಲ ಸೇವ್ ಅಂಡ್ ಸಬ್ಮಿಟ್ ಮಾಡಿರ್ತಾರೋ ಅದನ್ನೆಲ್ಲ ಕೂಡ ಕನ್ಸಿಡರ್ ಮಾಡ್ಕೊಂಡು ಮತ್ತೆ ಮಾಡ್ತಾರೆ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅಲ್ಲೂ ಕೂಡ ಸೇಮ್ ಸೀಟ್ ಸಿಗುತ್ತದೆ. ಅಂಡ್ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಗೋದಿಲ್ಲ. ಸೀಟ್ ಸಿಕ್ಕಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಏನ್ ಮಾಡ್ತಾರ, ಥರ್ಡ್ ರೌಂಡ್ಗೆ ಎಂಟ್ರಿ ಆಗ್ತಾರ, ನಿಮ್ದಷ್ಟೇ ಮತ್ತೇನಿಲ್ಲ. ಸೀಟ್ ಸಿಕ್ತಪ್ಪ ಅಂದ್ರೆ ಮತ್ತೆ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರೆ ನೋಡಿ, ಚಾಯ್ಸಸ್ ಗಳು ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ನಿಮ್ಗೆ ಸೆಕೆಂಡ್ ರೌಂಡ್ ಆಗ ಸ್ವಲ್ಪ ಚಾಯ್ಸಸ್ ಬಗ್ಗೆ ಸ್ವಲ್ಪ ಇದು ಕಾಳಜಿ ವಹಿಸಲೇಬೇಕು. ಏಕಂತಂದ್ರೆ ನೋಡಿ, ಇಂಪಾರ್ಟೆಂಟ್ ಥಿಂಗ್ಸ್, ಚಾಯ್ಸ್ ಏನ್ ಕೊಡ್ತಾ ಇದಾರೆ, 1 ಕೊಡ್ತಾ ಇದಾರೆ, 4 ಕೊಡ್ತಾ ಇದಾರೆ. ಸೀಟ್ ನಾಟ್ ಅಲಾಟೆಡ್, ಡೈರೆಕ್ಟ್ ನೀವು ಥರ್ಡ್ ರೌಂಡ್ಗೆ ಹೋಗಿ ಸೀಟ್ ಸಿಕ್ತಾ ಅಡ್ಮಿಷನ್ ಆಗ್ಲೇಬೇಕು. ನೋಡಿ, ಸೀಟ್ ಅಲಾಟೆಡ್ ಇನ್ ಸೆಕೆಂಡ್ ರೌಂಡ್ 100% ಸ್ಯಾಟಿಸ್ಫೈಡ್ ಇದೆ, ಶುಡ್ ಕಂಪಲ್ಸರಿ ಮಾಡ್ಕೋ ಅಡ್ಮಿಷನ್ ಆಗ್ಲೇಬೇಕು ಸೆಕೆಂಡ್ ರೌಂಡ್ ಬಂದಾಗ ನೀವು. ಓಕೆ, ಯಾಕಂದ್ರೆ ನೀವು ಬೇಕಾದ್ರೆ ನೀವು ಮಾಡ್ಬೋದು, ಇಫ್ ಇಂಟ್ರೆಸ್ಟೆಡ್ ಇದ್ರೆ ನೋಡಿ, ಇಫ್ ಇಂಟ್ರೆಸ್ಟೆಡ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಅಪ್ಗ್ರೇಡೇಷನ್. ನೀವು ಅಡ್ಮಿಷನ್ ಆಗಿ ಮತ್ತೆ ಅಪ್ಗ್ರೇಡೇಷನ್ ಹೋಗ್ಬೋದು, ಬಟ್ ಅಡ್ಮಿಷನ್ ಆಗ್ಲೇಬೇಕು ಸೆಕೆಂಡ್ ರೌಂಡ್. ನೀವು ಸೆಕೆಂಡ್ ರೌಂಡ್ ಅಡ್ಮಿಷನ್ ಆಗ್ಲೇಬೇಕು, ಅದನ್ನ ಹೇಳ್ತಾ ಇದಾರೆ ಅವರು. ಓಕೆ, ನಿಮ್ ಕೇಸ್ ನಿಮ್ಗೆ ಸಿಕ್ಕಿರೋ ಕಾಲೇಜು ಇಷ್ಟನೂ ಇಲ್ಲ, ನಾನು ಕೆ ಕಡೆಯಿಂದ ಎಕ್ಸಿಟ್ ಆಗ್ತೇನೆ ಅಂತಂದ್ರೆ ಎಕ್ಸಿಟ್ ಆಗ್ಬೋದು. ನಿಮ್ಗೆ ಸರ್ತಿ ಚಾಯ್ಸ್ 2 3 ಈ ತರ ಏನು ಕೂಡ ಚಾಯ್ಸಸ್ ಇರಲ್ಲ. ಓಕೆ, ಸರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಥರ್ಡ್ ರೌಂಡ್ ನಡೀತದೆ. ಥರ್ಡ್ ರೌಂಡ್ ಅಥವಾ ಕ್ಯಾಶುವಲ್ ರೌಂಡ್ ಅಂತ ನಡೀತದೆ. ಥರ್ಡ್ ರೌಂಡ್ ಎಂಟ್ರಿ ಶೆಡ್ಯೂಲ್, ಇದ್ರ ಬಗ್ಗೆ ಕೂಡ ಮಾಡ್ತಾರೆ, ಮತ್ತೆ ಒಂದು ಶೆಡ್ಯೂಲ್ ಬಿಡ್ತಾರೆ, ಮತ್ತೆ ಆಪ್ಷನ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ನೀವು ಮತ್ತೆ ಲಾಸ್ಟ್ ಟೈಮ್ ವರ್ಗೂ ಇರತಕ್ಕಂತ ಟೈಮ್ ಒಳಗಡೆ ಸೇವ್ ಅಂಡ್ ಸಬ್ಮಿಟ್ ಮಾಡೋ ತಗೊಂಡ್ ಏನ್ ಮಾಡ್ತಾರೆ, ಥರ್ಡ್ ರೌಂಡ್ ಕೂಡ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅಲ್ಲಿ ಏನ್ ಮಾಡಿರ್ತಾರ, ಯಾರು ಬಂದಿರ್ತಾರೆ ನಾ ಹೇಳ್ದಂಗೆ ಎಲ್ಲರೂ ಕೂಡ ಅಡ್ಮಿಷನ್ ಆಗಿರ್ತಾರ. ಅಡ್ಮಿಷನ್ ಆದವ್ರು ಏನ್ ಮಾಡ್ತಾರ, ಅಪ್ಗ್ರೇಡೇಷನ್ ಬಂದವ್ರು ಇರ್ತಾರೆ. ಅಪ್ಗ್ರೇಡೇಷನ್ ಬಂದವರು ಮತ್ತೆ ನಾಟ್ ಅಲಾಟೆಡ್ ಸ್ಟೂಡೆಂಟ್. ಓಕೆ, ನಾಟ್ ಅಲಾಟೆಡ್ ಸ್ಟೂಡೆಂಟ್ ಏನಂತಂದ್ರೆ ನಿಮಗೆ ಇಲ್ಲಿ ಬಂದಿರ್ತಾರ, ಅಂದ್ರೆ ನಾಟ್ ಅಲಾಟೆಡ್ ಸ್ಟೂಡೆಂಟ್ ಮತ್ತೆ ಅಪ್ಗ್ರೇಡೇಷನ್ ಸ್ಟೂಡೆಂಟ್ ಕೂಡ ಬಂದಿರ್ತಾರ. ನಿಮಗೆ ಸೀಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರ್ತದೆ ಥರ್ಡ್ ರೌಂಡ್ ಕೂಡ. ಆಫ್ಟರ್ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ದೇರ್ ವಿಲ್ ಬಿ ನಾಟ್ ಎನಿ ಚಾಯ್ಸಸ್, ಅಂದ್ರೆ ಯಾವ್ದೇ ರೀತಿ ಚಾಯ್ಸಸ್ ಇರೋದಿಲ್ಲ. ಪೇಮೆಂಟ್ ಮಾಡಬೇಕು, ಡೌನ್ಲೋಡ್ ಕಂಫರ್ಮೇಶನ್ ಸ್ಲಿಪ್ ತಗೋಬೇಕು, ಡೈರೆಕ್ಟ್ ಕಾಲೇಜ್ಗೆ ಹೋಗ್ಬೇಕು, ಅಡ್ಮಿಷನ್ ಆಗ್ಬೇಕು, ಇಷ್ಟೇ. ಓಕೆ, ಸೊ ನಿಮ್ಗೆ ಇಲ್ಲಿ ಏನ್ ತಿಳ್ಕೊಂತಿರತ್ತಂದ್ರೆ, ಮತ್ತೆ ನೀಟಲ್ಲಿ ಬಂತು ಬರ್ದಾರ ಅಂತ ಕೇಳಿದ್ರೆ, ಈ ಫಸ್ಟ್ ರೌಂಡ್ ನಮ್ಮ ಕೇದಲ್ಲಿ ನಡೀತಾ ಇದೆ. ಓಕೆ, ಫಸ್ಟ್ ರೌಂಡ್ ನಡೀತಾ ಇದೆ. ಇನ್ನು ಕೂಡ ನೀಟ್ ಎಕ್ಸಾಮ್ ಇವತ್ತು ಬರೆದಿದ್ರ ಕಂಪ್ಲೀಟ್ ಮಾಡ್ಕೊಂತೀರಾ. ಸೊ ಇವತ್ತಾದ್ರೆ ನೀಟ್ ಎಕ್ಸಾಮ್ ಇದೀಗ ತನ ಮುಗಿಸ್ಕೊಂಡಿದ್ರ. ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿಯಾಗಿ ನೀಟ್ ಸ್ಟೂಡೆಂಟ್ ಗೆ ಫಸ್ಟ್ ರೌಂಡ್ ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ, ನೀಟ್ ಈ ಸದ್ಯಕ್ಕೆ ನೀಟ್ ಕೋರ್ಸಸ್ ಗಳಾಗಿರ್ತಕ್ಕಂಥ MBBS BMS BDS ತೋರಿಸಲ್ಲ. ಓಕೆ, ಯಾಕಂದ್ರೆ ಅದನ್ನು ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಸೊ ಒನ್ಸ್ ಏನಂತಂದ್ರೆ MCC ದವರು ತಮ್ಮ ಶೆಡ್ಯೂಲ್ ಬಿಟ್ಟ ತಕ್ಷಣ ಸ್ಟೇಟ್ ಅವರು ಎಲ್ಲಿಂದ ಎಲ್ಲಿವರೆಗೂ ನಡೆಸಬೇಕು, ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಕೂಡ ಎಲ್ಲಿಂದ ಎಲ್ಲಿವರೆಗೂ ಕೂಡ ನಡೆಸಬೇಕಂತಂದು MCC ಅವರೇ ಶೆಡ್ಯೂಲ್ ಬಿಡ್ತಾರೆ. ಅಂದ್ರೆ ಈ ಟೈಮ್ ಒಳಗೆ ನಡೆಸ್ಕೋರಿ ನೀವು ಕೌನ್ಸಿಲಿಂಗ್ ಅಂತ. ಸೊ ಆ ಡೇಟ್ ಒಳಗೆ ನಡೆಸ್ತಾರ ಅಂತಂದ್ರೆ ನಮ್ ಕೇದವ್ರು ಏನ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್ ಯಾವ ರೀತಿ ಮಾಡ್ಬೇಕು, MCC ಜೊತೆಗೆ ಓಕೆ ನೀಟು ಮತ್ತೆ KCT ಈ ಮೂರು ಕೂಡ ಬ್ಯಾಲೆನ್ಸ್ ಬರುವಾಗೆ ಸೆಕೆಂಡ್ ರೌಂಡ್ ಏನ್ ನಡೀತದೆ ಒಂದು ಶೆಡ್ಯೂಲ್ ಬರ್ತದೆ ಕೆ ಕಡೆಯಿಂದ. ಓಕೆ, ಅಂದ್ರೆ ಈ MCC ಅವರು ಒಂದು ಡೇಟ್ ಬಿಟ್ರು ಅಂತಂದ್ರೆ ಹುಡುಗರಿಗೆ ನೋಡಿ 15% ಸೀಟ್ MCC ಅಲ್ಲೂ ಕೂಡ ಸೀಟ್ ಹೋಗ್ಬೇಕು, 85% ನೀಟಲ್ಲಿ ಸ್ಟೂಡೆಂಟ್ ಕೂಡ ಆಗಬೇಕು. KCT ಕೂಡ ಕೋರ್ಸಸ್ ಏನಪ್ಪಾ ಅಂದ್ರೆ ಮೂರು ಕೂಡ ಬ್ಯಾಲೆನ್ಸ್ ಆಗಿ ಕೌನ್ಸಿಲಿಂಗ್ ನಡೀತದೆ. ಸೊ ಅಂದ್ರೆ ಆಪ್ಷನ್ ಎಂಟರ್ ಪ್ರೊಸೆಸ್ ಆಯ್ತು, ರಿಸಲ್ಟ್ ಬರೋದಾಯ್ತು, ಅಡ್ಮಿಷನ್ ಟೈಮ್ ಆಯ್ತು, ಎಲ್ಲಾನು ಕೂಡ ಬ್ಯಾಲೆನ್ಸ್ ನಡೆಸಬೇಕು. ಅದು ಕೆ ಕಡೆಯಿಂದ ಇರ್ತದೆ, ಮಾಡ್ತಾರೆ ಕೆ ಇದವ್ರು, ಹೊರೆ ಮಾಡ್ಕೋಬೇಡಿ. ಓಕೆ, ಅವ್ರು ಇರೋದೇ ನಿಮ್ಮ ಎಲ್ಲಾ ಸ್ಟೂಡೆಂಟ್ ಕೂಡ ಹಿತವನ್ನೇ ಬಯಸ್ತಾ ಇದ್ದಾರೆ.
ಓಕೆ ಸರಿ, ಇದಾಯ್ತಪ್ಪ. ನೆಕ್ಸ್ಟ್ ನಿಮ್ಗೆ ಏನಾದ್ರು ಹುಡುಗರಿಗೆ ಮತ್ತೆ ಏನಾದ್ರು ಡೌಟ್ ಇತ್ತಂದ್ರೆ ಥರ್ಡ್ ರೌಂಡ್ ಕೂಡ ಮುಗೀತು, ಎಲ್ಲಾನು ಕೂಡ ಆದ್ಮೇಲೆ ಮತ್ತೆ ಯಾವ್ದೇ ರೀತಿ ಚಾಯ್ಸಸ್ ಇರಲ್ಲ. ಅಂದ್ರೆ ಸೆಕೆಂಡ್ ರೌಂಡ್ ಬಂದು ಮರ್ಜ್ ಆಗುತ್ತೆ KCT ನೀಟು. ಅದನ್ನ ಹೇಳ್ತಾ ಇದೀನಿ, ಫಸ್ಟ್ ರೌಂಡ್ ಇರಲ್ಲ. ಸೆಕೆಂಡ್ ರೌಂಡ್ ಬಂದಾಗ KCT ನೀಟು ಕೌನ್ಸಿಲಿಂಗ್ ಮರ್ಜ್ ಆಗುತ್ತೆ. ಸೊ ಅವಾಗ ಫಸ್ಟ್ ರೌಂಡ್ ಇರತಕ್ಕಂಥ ಅಫಿನಿಟಿ ಎಲ್ಲ ಇರ್ತವೆ KCT ಸ್ಟೂಡೆಂಟ್ ಗೆ. ಅದಾದ ತಕ್ಷಣ ನೀಟ್ ಸ್ಟೂಡೆಂಟ್ ಕೂಡ KCT ಸ್ಟೂಡೆಂಟ್ ಅಂದ್ರೆ KCT ಕೋರ್ಸಸ್ ಗಳು ಹಾಕೊಂಡಿತ್ತಂದ್ರೆ ಸೆಕೆಂಡ್ ರೌಂಡ್ ಒಳಗೆ ಎನೇಬಲ್ ಮಾಡಿದ್ರೆ ಮೆಡಿಕಲ್, ಡೆಂಟಲ್, BMS ನೀವು ಆರ್ಡರ್ ನ ಚೇಂಜ್ ಮಾಡ್ಕೋಬಹುದು. ಓಕೆ, ವರಿ ಮಾಡ್ಕೊಬಿಟ್ರೆ ಆರ್ಡರ್ ಚೇಂಜ್ ಮಾಡ್ಕೋಬಹುದು. ಯಾಡ್ ಮಾಡ್ಲಿಕ್ಕೆ ಬರುತ್ತೆ, ಯಾವ್ದು ಓನ್ಲಿ ಯಾರಿಗೆ ನೀಟ್ ಆಸ್ಪಿರೆಂಟ್ ಸ್ಟೂಡೆಂಟ್ ಗೆ ಮಾತ್ರ, ಮತ್ತೆ KCT ಬರಲ್ಲ. ಓಕೆ, ಇದಾಯ್ತು. ನೆಕ್ಸ್ಟ್ ಪ್ರೊಸೆಸ್ ಏನ್ ನಡೀತಪ್ಪ ಅಂತಂದ್ರೆ, ಇನ್ ಕೇಸ್ ಥರ್ಡ್ ರೌಂಡ್ ನಡೀತು. ಓಕೆ, ಎಲ್ಲಾನು ಕೂಡ ಸೀಟ್ ಅಡ್ಮಿಷನ್ ಆಯ್ತು. ಇನ್ ಕೇಸ್ ರಿಮೈನಿಂಗ್ ಇನ್ನೂ ಕೂಡ ಖಂಡಿತ ಉಳ್ಕೊಂತವೆ. ನಾನು ಚಾಲೆಂಜ್ ಮಾಡ್ತೀನಿ, ಬೇಕಾದ್ರೆ ಇನ್ನೂ ಕೂಡ ಸೀಟ್ ಉಳ್ಕೊಂಡೇ ಉಳ್ಕೊಂತ. ಯಾಕಂದ್ರೆ ವರ್ಷಕ್ಕೆ ಅಂತಲೂ ಸೀಟ್ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಿದ್ರೆ, ಕಳೆದ ವರ್ಷವೇ ಒಂದು ಇಂಜಿನಿಯರ್ ಸೀಟ್ ನ ಹೇಳ್ತಿರೋದು, ಇಂಜಿನಿಯರ್ ಸೀಟ್ ಒಂದು 10,000 ಪ್ಲಸ್ ಉಳಿದದ್ದು. ಸೊ ಈ ಸರ್ತಿ ಕೂಡ ಉಳಿದೇ ಇರ್ತವೆ, ಖಂಡಿತ ಉಳಿತವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅವನ್ನೆಲ್ಲ ಹೆಂಗ್ ಮಾಡ್ತಾರಂತಂದ್ರೆ ಕಾಲೇಜ್ ಡೈರೆಕ್ಟ್ ಅಡ್ಮಿಷನ್ ಇರ್ತಾವು. ಓಕೆ, ನೀವು ಗೊತ್ತಾಗಲ್ಲ ನಿಮ್ಗೆ, ಡೈರೆಕ್ಟ್ ಅಡ್ಮಿಷನ್ ಇರ್ತವೆ ಬರೀ. ಈಗ ಅಂದ್ರೆ ಈ ಅದು ಯಾರಿಯಪ್ಪ ಅಂತಂದ್ರೆ ನೋಡಿ, ಇದೆಲ್ಲಾನು ಕೂಡ. ಅಥವಾ ಇನ್ನೊಂದ್ರು ಬಹಳ ಸೀಟ್ ಉಳಿತಂದ್ರೆ ನಮ್ ಕೈದವರು ಮಾಪಪ್ ರೌಂಡ್ ಅಂತ ಮಾಡ್ತಾರೆ. ಸೀಟ್ ಕಡಿಮೆ ಉಳಿತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಅಡ್ಮಿಷನ್ ತಗೊಂತಾರೆ. ಅದು ಹೆಂಗೆ ಎಲ್ಲ ಯಾರಿಗೆ ನಡೀತಪ್ಪ, ಮಾಪಪ್ ರೌಂಡ್ ಆಯ್ತು, ಡೈರೆಕ್ಟ್ ಅಡ್ಮಿಷನ್ ಅಂತಂದ್ರೆ ಯಾರಿಗೆ ನಡೀತಂತಂದ್ರೆ ಸೀಟೇ ಸಿಕ್ಕಿರಲ್ಲ ನೋಡಿ ಅಂತ ಸ್ಟೂಡೆಂಟ್ಗೆ ಮಾತ್ರ ಸೀಟ್ ಸಿಕ್ಕು ಮತ್ತೆ ನೀವು ಅಲ್ಲಿ ಅಡ್ಮಿಷನ್ ಆಗೋಕೆ ಬರಲ್ಲ. ಅಂದ್ರೆ ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೇನೆ, ಸೀಟ್ ಸಿಕ್ಕೂ ಸಹಿತ ನನಗೆ ಒಂದು ಬೇರೆ ಕಡೆ ಈಗ ಫ್ರೀ ಅಡ್ಮಿಷನ್, ಡೈರೆಕ್ಟ್ ಅಡ್ಮಿಷನ್ ಇದೆ, ನಾನು ಅಲ್ಲಿ ಹೋಗ್ತೇನೆ ಅಂತಂದ್ರೆ ಕಿವಿದವ್ರು ಕೊಡಲ್ಲ. ಯಾರಿಗೆಲ್ಲ ಸೀಟೇ ಸಿಕ್ಕಿರಲ್ಲ ಅಂತ ಸ್ಟೂಡೆಂಟ್ಗೆ ಮಾತ್ರ ಇರ್ತದೆ. ಸೊ ಅದು ನೋಡ್ಕೊಂಡು ಕೊರಕ್ ಹೋಗ್ಬಿಡ್ರಿ. ಆಲ್ಮೋಸ್ಟ್ ಈಗ ಮಾಡ್ರಿ, ಡೈರೆಕ್ಟ್ ಆಗಿ ಈಗ ಕೌನ್ಸಿಲಿಂಗ್ ಅಲ್ಲಿ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡ್ರಿ, ಒಳ್ಳೆ ರೀತಿ ಆಪ್ಷನ್ ಎಂಟ್ರಿ ಕರೆಕ್ಟ್ ಮಾಡ್ಕೋರಿ. ಸೊ ಯಾವ್ದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಈಗಾಗಲೇ ಯಾವ ರೀತಿ ಲಾಗಿನ್ ಆಗಬೇಕು, ಎಂತ ಕೂಡ ಫೇಸ್ ವೆರಿಫಿಕೇಶನ್ ಯಾವ ರೀತಿ ಮಾಡಬೇಕು ಎಲ್ಲಾನು ಕೂಡ ಲೈವ್ ಡೆಮೋ ವಿಡಿಯೋ ಹಾಕಿದೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಅದನ್ನ ವಿಡಿಯೋನ ಪಿನ್ ಮಾಡಿರ್ತೀನಿ. ಸೊ ಸುಮಾರು ಒಂದು 25 ನಿಮಿಷ ಇದೆ. ಸೊ 25 ನಿಮಿಷ ಇರ್ಬೋದು. ಈ ಒಂದು 10 ರಿಂದ 15 ದಿನ ನೀವು ಎಲ್ಲ ಏನ್ ಮಾಡ್ಬೇಕಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೋಡ್ಕೊಂಡ್ ಬನ್ನಿ. ಓಕೆ, ಸರಿ. ಇದೇ ರೀತಿಯಾಗಿ ಏನೇ ಒಂದು ಅಪ್ಡೇಟ್ಸ್ ಗಳು ನಿಮ್ ಕಮೆಂಟ್ ಅಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಆ ವಿಡಿಯೋಗೂ ನಿಮ್ಮ ಒಂದು ಡೌಟ್ಸ್ ಕೂಡ ಅದಕ್ಕೆ ಆನ್ಸರ್ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಚಲೋ ನೋಡ್ತಾ, ಟೇಕ್ ಕೇರ್, ಬಾಯ್.